ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸೆಷನ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ಟ್ರಯಲ್ 57ನೇ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇದೇ ವೇಳೆ ನಟ ದರ್ಶನ್ಗೆ ಸಂಬಂಧಿಸಿದ 2 ಅರ್ಜಿಗಳ ವಿಚಾರಣೆ ಕೂಡ ಆಗ್ತಾ ಇದೆ. ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನ ನಡೆಸೋದಕ್ಕೆ ಆರೋಪಿ ದರ್ಶನ್ ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡೇ ಟು ಡೇ ಬಿಸಿನೆಸ್ ಮೇಲೆ ವಿಚಾರಣೆಯನ್ನ ನಡೆಸೋದಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಸಿಆರ್ಪಿಸಿ 309ರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಇನ್ನು ದರ್ಶನ್ ಅರ್ಜಿಗೆ ಈಗಾಗಲೇ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಬೇಗ ವಿಚಾರಣೆಯನ್ನ ನಡೆಸೋದಕ್ಕೆ ನಟ ದರ್ಶನ್ ಕೂಡ ಈ ಒಂದು ಸಂದರ್ಭದಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸೆಷನ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. 57ನೇ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದೇ ವೇಳೆ ನಟ ದರ್ಶನ್ಗೆ ಸಂಬಂಧಿಸಿದ 2 ಅರ್ಜಿಗಳ ವಿಚಾರಣೆ ಕೂಡ ಇದೆ. ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನ ನಡೆಸಿ ಅಂತ ಆರೋಪಿ ದರ್ಶನ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆಯನ್ನ ನಡೆಸಲು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಆರ್ಪಿಸಿ 309ರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಅರ್ಜಿಗೆ ಈಗಾಗಲೇ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದ್ದಾರೆ. ಎಸ್ಪಿ ಇಂದು ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಕೋರ್ಟ್. ಅರ್ಜಿ ವಿಚಾರಣೆ ನಡೆಸಿದ ಬಳಿಕ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕುವಂಥದ್ದು. 57ನೇ ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಟ್ರಯಲ್ ಇದು. 2 ಅರ್ಜಿ ವಿಚಾರಣೆಗಳು ಕೂಡ ಇದೆ. ಇದ್ರ ಜೊತೆಯಲ್ಲಿ ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನ ನಡೆಸೋದಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಆರೋಪಿ ದರ್ಶನ್. ಡೇ ಟು ಡೇ ಬೇಸಿಸ್ ಮೇಲೆ ಅರ್ಜಿ ವಿಚಾರಣೆ ಮಾಡಿ ಅಂತ ಹೇಳಿರುವಂಥದ್ದು. ಸಿಆರ್ಪಿಸಿ 309ರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದ ದರ್ಶನ್ ಪರ ವಕೀಲರು. ಇನ್ನು ದರ್ಶನ್ ಅರ್ಜಿಗೆ ಈಗಾಗಲೇ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಇಂದು ಅರ್ಜಿ ವಿಚಾರಣೆಯನ್ನು ನಡೆಸುತ್ತಾ ಕೋರ್ಟ್. ಸೆಷನ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ಟ್ರಯಲ್ ಅನ್ನ ಮಾಡಲಾಗುತ್ತೆ. 57ನೇ ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆಯನ್ನು ನಡೆಸೋದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳನ್ನು ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ಟ್ರಯಲ್ ಕೂಡ ನಡೀತಾ ಇದೆ. ಟ್ರಯಲ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬೇಗ ಟ್ರಯಲ್ ಅನ್ನ ಮಾಡಿ ಅಂತ ಆರೋಪಿ ದರ್ಶನ್ ಈ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗ ಏನ್ ಟ್ರಯಲ್ ನಡೀತಾ ಇದೆ, ಈ ಟ್ರಯಲ್ ವೇಳೆಯಲ್ಲೇನೆ ಈಗ ನಮ್ಗೆ ಡೇ ಟು ಡೇ ಬೇಸಿಸ್ ಅಲ್ಲಿ ಟ್ರಯಲ್ ನಡೆಸಬೇಕು ಅಂತ ಒಂದು ಮನವಿಯನ್ನ ದರ್ಶನ್ ಮಾಡಿರುವಂತದ್ದು. ಅದರ ಜೊತೆಗೆ ಈಗ ಸಂದರ್ಶನಕ್ಕೆ ಬರುವಂತಹ ಸಂದರ್ಶಕರೇನಿದ್ದಾರೆ, ಈಗ ನನ್ನ ಕುಟುಂಬದವರು, ವಕೀಲರು, ಅವರೆಲ್ಲ ಒಳ ಕೊಠಡಿಯಲ್ಲಿ ಸಂದರ್ಶನಕ್ಕೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದ್ರ ಸಿಆರ್ಪಿಸಿ 309ರ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ದರ್ಶನ್ ಪರ ವಕೀಲರು. ಡೇ ಟು ಡೇ ಬೇಸಿಸ್ ನಲ್ಲಿ ಅರ್ಜಿಯನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರವಾಗಿ ಕೂಡ ನಮ್ಗೆ ಒಂದು ಒಳಕೊಠಡಿಯ ಸಂದರ್ಶನವನ್ನು ಕೂಡ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂಥದ್ದನ್ನ ಆರೋಪಿ ತನ್ನ ಮನವಿಯಲ್ಲಿ ಮಾಡ್ಕೊಂಡಿರೋದು. ಇನ್ನೊಂದು ಅರ್ಜಿ ಏನಂತಂದ್ರೆ ಸುಧನ್ವ ಏನು ಐಒ ಮೇಲೆ ಒಂದು ವಿಚಾರಣೆಯನ್ನು ನಡೆಸಬೇಕು ಅನ್ನುವಂತ ಒಂದು ದೂರನ್ನ ಏನ್ ಕೊಟ್ಟಿದ್ದಾರೆ ವಕೀಲರಾದಂತ ಸುಧನ್ವ ಅವರು. ಆ ಒಂದು ಸಿಆರ್ಪಿಸಿ 319ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಂಡಿರುವಂತದ್ದು. ಬೇರೆ ಕಡೆ ಮಹಜರನ್ನ ಮಾಡಿ ಕಾಮಾಕ್ಷಿ ಪಾಳ್ಯದಲ್ಲಿ ಮಹಜರನ್ನ ಮಾಡಿದ್ದೀವಿ ಅಂತ ತೋರಿಸ್ಕೊಂಡಿದ್ದಾರೆ ಅಂತ ಆರೋಪಿಸಿ ಈಗ ಐಒನೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮಾಡಿರುವಂತ ಒಂದು ಮನವಿ. ಆ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುವಂತದ್ದು. ಈಗ ಒಟ್ಟು 3 ಅರ್ಜಿಗಳ ವಿಚಾರಣೆ 57ನೇ ಸೆಷನ್ ನ್ಯಾಯಾಲಯದಲ್ಲಿ ನಡೀತದೆ. ಇದರಲ್ಲಿ ಡೇ ಟು ಡೇ ಬೇಸಿಸ್ ನಲ್ಲೇ ಮಾಡಬೇಕು ಅನ್ನುವಂಥದ್ದು, ವಿಚಾರಣೆ ಮಾಡಿಸ್ಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಒಳ ಸಂದರ್ಶನವನ್ನು ಕೂಡ ಕೊಡಬೇಕು. ಈ 2ಕ್ಕೂ ಕೂಡ ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ ಅನ್ನ ಹಾಕಿದ್ದಾರೆ. ಆ ರೀತಿಯಲ್ಲಿ ಡೇ ಟು ಡೇ ಬೇಸಿಸ್ ಅಲ್ಲಿ ಪ್ರತಿ ದಿನ ಈ ಒಂದು ವಿಚಾರಣೆ ನಡೆಸುವಂತದಕ್ಕಾಗಲ್ಲ. ಯಾಕಂತಂದ್ರೆ ಇದೇನು ವಿಶೇಷವಾದಂತ ಪ್ರಕರಣ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ನಮ್ಗೆ
ಈ ರೀತಿಯ ಒಂದು ವಿಚಾರಣೆ ಮಾಡಿ ಅಂತ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಆ ರೀತಿ ಹೇಳಲಿಲ್ಲ, ಆದಷ್ಟು ಬೇಗ ಮಾಡಿ ಅಂತ ಹೇಳಿರೋದ್ರಿಂದಾಗಿ ಇಲ್ಲಿಯ ಒಂದು 270ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕಾಗಿರೋದ್ರಿಂದಾಗಿ ತತ್ಕ್ಷಣಕ್ಕೆ ಹೀಗೆ ಡೇ ಟು ಡೇ ಬೇಸಿಸ್ ನಲ್ಲಿ ಮಾಡುವಂತದ್ದಕ್ಕೆ ಇಲ್ಲಿ ಸಾಧ್ಯ ಆಗಲ್ಲ. ಸೊ ಯಾಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೆ ಈಗ ಪ್ರಾಸಿಕ್ಯೂಷನ್ ಪರವಾಗಿ ಅಬ್ಜೆಕ್ಷನ್ ಕೂಡ ಹಾಕಿರುವಂತದ್ದು. ಇವತ್ತು ವಿಚಾರಣೆಯನ್ನ ಮಾಡಿದ್ಮೇಲೆ ತೀರ್ಪು ಏನ್ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಡೇ ಟು ಡೇ ಬೇಸಿಸ್ ನಲ್ಲಿ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡ್ತಾರಾ, ಒಳ ಸಂದರ್ಶನಕ್ಕೆ ಅನುಮತಿ ಕೊಡ್ತಾರಾ, ವಕೀಲ ಸುಧನ್ವ ಹೇಳಿರೋ ರೀತಿಯಲ್ಲಿ ಅವರ ಐಒ ಮೇಲೆ ಕ್ರಮಕ್ಕೆ ಏನಾದ್ರೂ ಕೋರ್ಟ್ ಆದೇಶ ಕೊಡ್ತಾ ಇವೆ, ಇದು ಎಲ್ಲಕ್ಕೂ ಕೂಡ ಇವತ್ತು ಕುತೂಹಲ ಇದೆ. ವಿಚಾರಣೆ ನಡೀತಾ ಇದೆ ಸುಕನ್ಯಾ. ಶಿವು, ಹೆಚ್ಚಿನ ಮಾಹಿತಿಗಾಗಿ